ಅಯ್ಯೋ ಶಿವನೇ, ಬಂದ್ಲಲ್ಲಪ್ಪ ನನ್ ಗ್ರಾಚಾರಕ್ಕೆ. ಏ ಜಟಪ್ಪ, ನನ್ ಮಾವನಿಂದ ಪತ್ರ ಬಂದೈತಾ? ಅಮಾಸೆ ಹುಣ್ಣಿಮೆ ತಪ್ಪಿದ್ರು ತಪ್ಪೋದು, ನಿಮ್ ಮಾಮನಿಂದ ಪತ್ರ ಬರ್ತಾ ಇರುತ್ತಾ? ಹಾಗಾದ್ರೆ ಬಂದೈತೆ ಹೆಣ್ಣು. ಎಲ್ಲಿ? ಜಲ್ದಿ ಕೊಟ್ಬಿಡು. ಬೇಗ ಕೊಟ್ಬಿಡು ಅಂದ್ರೆ ಹೆಂಗೆ? ಊರೊಳಗೆ ಬಂದ್ ಕೊಡ್ತೀನಿ. ನೀನು ಈ ಕಾಲುವೆ ಎಲ್ಲ ಸುತ್ತಾಕೊಂಡ್ ಬರೋವರೆಗೂ ನನಗ್ ಕಾಯಕ್ಕಾಗಲ್ಲ. ಕಾಯಕ್ಕಾಗಲ್ಲ ಅಂದ್ರೆ ಅಲ್ಲೇ ಕುಣಿ. ಲೇ, ಮರ್ಯಾದೆಯಾಗಿ ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಈಗ್ಲಾದ್ರೂ ಕೊಡ್ತೀಯೋ ಇಲ್ವೋ? ಕೊಡ್ತೀನಮ್ಮ, ಕೊಡ್ತೀನಿ. ನನ್ನ ಪ್ರೀತಿಯ ಗೌರಿಗೆ ನಿನ್ನ ಮಾವ ರಾಮೇಗೌಡನ ಸಿಹಿ ಮುತ್ತುಗಳು. ನಿನ್ನ ಗುಲಾಬಿ ಅಂತ ಕೆನ್ನೆಯನ್ನು ಸವರುತ್ತಾ, ನಿನ್ನ ತಾವರೆಯ ದಳದಂತಹ ಕಣ್ಣುಗಳನ್ನು ನೋಡುತ್ತಾ, ನಿನ್ನ ಮಿಂಚುತ್ತಿರುವ ತುಟಿಗಳನ್ನು ಸ್ಪರ್ಶಿಸುತ್ತಾ, ನಿನ್ಗೊಂದು ಶುಭ ಸುದ್ದಿ ಹೇಳ್ಬೇಕು ಅಂತ ಆಸೆ ಇದೆ. ಆದ್ರೆ ಏನ್ ಮಾಡ್ಲಿ, ನೀನಲ್ಲಿ ನಾನಿಲ್ಲಿ, ಅದಕ್ಕೆ ಈ ಪತ್ರ. ಆ ಶುಭ ಸುದ್ದಿ ಏನು ಅಂತ ನಿನಗೆ ಗೊತ್ತಾ? ನಾನು ಡಿಗ್ರಿ ಪಾಸ್ ಆದೆ, ಫಸ್ಟ್ ಕ್ಲಾಸ್ ನಲ್ಲಿ. 5ನೇ ತಾರೀಕು ನಾನು ಊರಿಗೆ ಬರ್ತಾ ಇದ್ದೀನಿ. ನಿನ್ನ ಪ್ರೀತಿಯ ಮಾವ ರಾಮೇಗೌಡ. ನಾಳೆ ನಮ್ಮ ಮಾವ ಬರ್ತಾನೆ. ಏ ಗಂಗಮ್ಮ, ನಾಳೆ ನಮ್ಮ ಮಾವ ಬರ್ತಾನೆ. ಪುಟ್ಲಕ್ಷ್ಮಿ, ನಮ್ಮ ಮಾವ ಬರ್ತಾನೆ ಕಡೆ. ನಮ್ಮ ಮಾವ ಬರ್ತಾನೆ. ಏ ಅಜ್ಜಿ ಅಜ್ಜಿ, ನಾಳೆ ನಮ್ಮ ಮಾವ ಬರ್ತಾನ ಅಜ್ಜಿ. ಏ ಮುನಿಯಾ, ನಿಂಗ್ ಗೊತ್ತಾ ನಮ್ಮ ಮಾವ ಬರ್ತಾನೆ? ಅತ್ತೆ ಅತ್ತೆ, ಏನೇ ಅತ್ತೆ? ಅತ್ತೆ, ಮಾವನಿಂದ ಪತ್ರ ಬಂದೈತೆ. ಮಾವ ಡಿಗ್ರಿ ಪಾಸ್ ಆಗವನೆ, ನಾಳೆನೆ ಬರ್ತಾವನೆ. ಅವನ್ ಬಂದ್ರೆ ನೀನ್ ಯಾಕೆ ಕುಣಿತಿದ್ಯಾ? ಮತ್ತೆ ನಾನ್ ಕುಣಿದೆ, ನೀನ್ ಕುಣಿದ್ಯಾ? ಏ ಜವರ, ತತ್ತಾರ್ಲ ನನ್ನ ಯೂನಿಫಾರ್ಮ. ಏ ಬೆಟ್ಟಪ್ಪ, ಕರೆಂಟ್ ಬತ್ತೇನ್ಲ? ಬೋಳಿ ಮಗನೇ, 1000 ಕಿತ ಹೇಳಿವ್ನಿ. ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಒಂಟಿ ಸೀನ್ ಬೇಡ ಅಂತ. ಇನ್ನೊಂದ್ ಕಿತ ಏನಾದ್ರೂ ಒಂಟಿ ಸೀನ್ ಇದೆಯೋ, ಕಟಿಂಗ್ ಪ್ಲೇಯರ್ ನಂಗೆ ಮೂಗ್ ತಿರುಗ್ಬಿಡ್ತೀನಿ. ಈ ಕಿತ್ತೋದ್ ನನ್ನ ಮಗ ಸೀನ್ದ ಅಂದ್ರೆ ಫ್ಯೂಜ್ ಏನು ಕರೆಂಟೇ ಕಿತ್ಕೊಂಡು ಹೋಯ್ತದೆ. ಈಗ ನೋಡ್ಲಾ ಬೆಟ್ಟ? ಹಾ, ಏ ಬೆಟ್ಟಪ್ಪ, ಎಲ್ಲೋ ಮಾಮೂಲು ತಗೋಸಿದ್ದಣ್ಣ ಮಾಮೂಲಿ. ಹಾ, ಮತ್ತೆ ಕನೆಕ್ಷನ್ ಏನು ಕಿತ್ತವಲ್ಲ ತಾನೆ? ಈ ಲೈನ್ ಮನ್ ಸಿದ್ದಪ್ಪ ಕನೆಕ್ಷನ್ ಕೊಟ್ಟ ಅಂದ್ರೆ ಮುಗೀತು. ಅಣ್ಣ, ತಗ ಅಣ್ಣ, ಇದನ್ನ ಬಿಕ್ತವ್ರು ಮುಟ್ಟಾಕಿಲ್ಲ ಕಣ. ನೀನಿನ್ನೇನು ಅಣ್ಣ, ಒಂದ್ ಮಾತ್ ಕೇಳ್ತೀನಿ, ನೀ ತಪ್ಪು ತಿಳ್ಕೊಳಲ್ಲ ಅಂತಂದ್ರೆ? ನೀ ಹಿಂಗೆ ಹೇಳ್ತಿರ್ತೀಯ, ಐನಾತಿ ಪ್ರಶ್ನೆನೆ ಕೇಳ್ತೀಯ. ಅದೇನ್ ಕೇಳು. ಈ ಕರೆಂಟ್ ಕದಿಯೋದು ಸರ್ಕಾರಿ ಕೆಲ್ಸಕ್ಕೆ ಮೋಸ ಮಾಡ್ದಂಗಲ್ವಾ? ಜೇನ್ ಕಳ, ಜೇನು ಹಿಂಡದೆ ಕೈ ನೆಕ್ಕದೆ, ಏನ್ಲಾ ತಪ್ಪು? ಸರಿ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಮಾವಯ್ಯ ಫಸ್ಟ್ ಕ್ಲಾಸ್ ಅಲ್ಲಿ ಡಿಗ್ರಿ ಪಾಸ್ ಆಗೋನಂತೆ. ನಾಳೆನೆ ಊರಿಗೆ ಬರ್ತಾವನೆ. ಹೌದಾ? ಇನ್ನೇನು, ಸರ್ಕಾರಿ ಕೆಲ್ಸ ಸಿಕ್ಕಿದ ಕೂಡ್ಲೆ ವಾಲ್ಗ ಊದಿಸ್ಬಿಡೋದೆ.
ಹಿಡಿಯ ಇದನ್ನ ಇನ್ನೊಂದ್ಸಲ ಸೀನು ತೊಟ್ಟಿ ತಗೋ ಅಕ್ಕ ಸುಮ್ಮನೆ ನಿಂತಿದ್ದಾರಲ್ಲ ಕೇಳಿ ಒಳ್ಳೆ ಸಮಯ ಏನು ಸಿಗ್ನಲ್ಗಳು ಏನಕ್ಕ ವಿಷಯ ಏನಿಲ್ಲ ಸಿದ್ಧ ನಮ್ ರಾಮ ಡಿಗ್ರಿ ಮುಗಿಸ್ಕೊಂಡ್ ಬಂದಲ್ಲ ಅರ್ಥ ಆಯ್ತು ಅದೇ ಅಪ್ಪಯ್ಯ ಮಾವಯ್ಯನ್ ಡಿಗ್ರಿ ಆಯ್ತು ನನ್ಗೆ ಮಾವಂಗೆ ಮದ್ವೆ ಮಾಡ್ಬೇಕು ಅಂತ ಅವ್ರ ಆಸೆ ಆಯ್ತಮ್ಮ ನಿಮ್ಮ ಆಸೆನ ನಮ್ಮ ಅಪ್ಪಯ್ಯ ಬೇಡ ಅಂತಾರ ಸರಿ ಸರಿ ಮದ್ವೆಗೆ ಈಗ್ಲೇ ಏನ್ ಅವಸರ ನಂಗೇನ್ ಅವಸರ ಇಲ್ಲ ಅಮ್ಮ ಅತ್ತೆನೆ ನಮ್ ಮದ್ವೆ ಮಾಡ್ಬೇಕು ಅಂತ ಆಸೆ ಪಡ್ತಾವ್ರೆ ಮೊದಲು ಅಳಿಮಯ್ಯ ಒಂದು ಸರ್ಕಾರಿ ಕೆಲ್ಸಕ್ಕೆ ಸೇರ್ಲಿ ಏನಂತೀಯ ಅಳಿಮಯ್ಯ ಚೆನ್ನಾಗಿದೆ. ಏನ್ ಕೋಳಿ ಸಾರ ಅಲ್ಲ ಮೊಟ್ಟೆ. ಅದಲ್ಲ ಮಾವ, ನೀನ್ ಹೇಳಿದ್ದೆ ಸರಿ. ಮೊದಲು ಸರ್ಕಾರಿ ಕೆಲಸ, ಆಮೇಲೆ ಮದ್ವೆ ಗಿದ್ವೆ ಎಲ್ಲ. ಶಾಬಾಷ್ ಅಳಿಮಯ್ಯ, ನನ್ನ ಅರ್ಥ ಮಾಡ್ಕೊಂಡಿರೋನು ನೀನೊಬ್ನೇ. ತಗೋ ಮಾವ. ನಮ್ಮಿಬ್ರಲ್ಲೇ ಒಂದ್ ಮಾತು. ಏನು? ಸರ್ಕಾರಿ ಕೆಲ್ಸಕ್ಕೂ ಮದ್ವೆಗೂ ಏನ್ ಸಂಬಂಧ? ಅಯ್ಯೋ ಪೆಂಗ, ಸರ್ಕಾರಿ ಕೆಲಸ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಅದರಲ್ಲಿ ಸೇರ್ಕೊಂಡ ಮೇಲೆ ಅದರಲ್ಲಿರೋ ಅನುಕೂಲ ಮಜಾ ಎಲ್ಲ ಗೊತ್ತಾಗೋದು. ಲೇ ನೋಡ್ಲಾ, ಡಿಗ್ರಿ ರಾಮೇಗೌಡ ಎಂಪ್ಲಾಯ್ಮೆಂಟ್ ಆಫೀಸ್ ಹೊಂಟವ್ನೆ. ಓಹೋ, ಏನ್ ಸ್ಪಿರಿಟ್, ಏನ್ ಟಿವಿ ನೋಡ್ಲಾ? ಯಾವ ಟಿವಿನಪ್ಪ? ಬ್ಲಾಕ್ ಅಂಡ್ ವೈಟ್ ಕಲರ? ಇದು ಸ್ಟಾರ್ ಟಿವಿನಪ್ಪ. ಹೋಗ್ಲಿ ಹೋಗ್ಲಿ, ಸರ್ಕಾರಿ ಕೆಲಸ ಕಲ್ದು ಅಲ್ದು ಚಪ್ಲಿಸ್ ಹೋದ್ರೆ ಅವನು ಸೋಂಬೇರಿ ಕಟ್ಟಿ ಕರ್ಕೊಂಡ್ರಾಯ್ತು. ಕರ್ಕೊಳ್ಳೋದೇನ್ ಬಂತ್ಲಾ, ಅವನೇ ಬಂದ್ ನಮ್ ಜೊತೆ ಮೆಂಬರ್ ಆಗ್ತಾನ್ ಬಿಡು. ಜವರಣ ಈ ಡಬ್ದಲ್ಲಿ ಏನದೆ? ಅದ್ರಾಗ ಇನ್ನೇನ್ಲ ಇರ್ತೈತೆ? ಸೀಮೆಣ್ಣೆ ಇರ್ತೈತೆ. ಸೀಮೆ ಎಣ್ಣೆನಾ? ಅದ್ರಾಗಿರೋ ಸೀಮೆಣ್ಣೆನೆ ಮನೆ ಮನೆಗೂ ಹರ್ಕೊಂಡೋಗಿ ಲೈಟ್ ಉರಿತೈತೆ. ಹೌದಾ? ಗೊತ್ತಿರೋದು ಅಟ್ಟೆ ಅಪ್ಪ. ಹೆಚ್ಚಿಗೆ ಬೇಕು ಅಂತಿದ್ರೆ ನಮ್ ಸಿದ್ದಪ್ಪಣ್ಣ ತಗೋ ತಿಳ್ಕೊ. ರಮಣ ಒತ್ತ ತರನೆ ಎಲ್ಲಿಗೊಂಟೆ? ಏ ರಮಣ ಒತ್ತ ತರನೆ ಎಲ್ಲಿಗೊಂಟೆ ಅಂತ ಕೇಳಿದ್ ತಪ್ಪಾತು. ಬೇಜಾರ್ ಮಾಡ್ಕೋಬೇಡ ಕಣು. ಹೌದು, ಈಗೆಲ್ ಹೊಂಟೆ? ಲಜವರ, ಹುಡುಗಿ ನಿನ್ ಕರೀತಾಯ್ತಲ್ಲೋ? ಹುಡುಗಿನ? ನನ್ನನ್ನ? ಅದಾರಪ್ಪ, ಒತ್ತಾರೆ. ತರ್ಕಾರಿ ಹೆಂಗೌಡ್ರೆ? ಮುಗಿಲಾಕ್ ಯಾಕ್ರಿಸಿ ಮಕ್ಕೆ ಎತ್ತು ಅಂತ ನೆಕ್ಕಳಂಗೆ. ತರಕಾರಿ ಬೆಲೆ ನಿನ್ಗೆಲ್ಲ ಗೊತ್ತು. ಹೋಗಲೇ ಬೋನ್ಬಿಟ ದೊರೆ ಮಗ. ಅಬ್ಬಾ, ಪರಮಾತ್ಮ. ಏನ್ ಗೌಡ್ರೆ ತರಕಾರಿ ಮಕ್ರಿ? ಈ ಲಂಚ ಗಿಂಚ ಕೊಡೋದ್ನೆಲ್ಲ ಟೇಬಲ್ ಕೆಳಗಡೆ ಸಿಡಿ ಅವರು ಹಿಡಿದ್ಬಿಟ್ಟಾರು ಅಂತ ಹೊಸ ಪ್ಲಾನು. ಹೆಗ್ಗದೆ ಆಚಾರ್ಯ, ಪರಂಗಿಣ್ಣೆ ಐತಲ್ಲ, ಅದ್ರಲ್ಲಿ 20 ರೂಪಾಯಿ ಕಟ್ಟಿಟ್ಟಿವ್ನಿ. ಸೌತೆಕಾಯಿ ಐತಲ್ಲ, ಅದ್ರಾಗೆ 50 ರೂಪಾಯಿನ ಕಂತೆ ಇಟ್ಟಿವ್ನಿ. ಕುಂಬಳಕಾಯಿ ಐತಲ್ಲ, ಅದ್ರಲ್ಲಿ 100 ರೂಪಾಯಿನ ಕಂತೆ ಇಟ್ಟಿವ್ನಿ. ಗೌಡ್ರೆ, ನಿಮಗಿರೋ ತಿಳುವಳಿಕೆಗೆ ನೀವ್ ಇಲ್ಲಿರ್ಬಾರ್ದಾಗಿತ್ತು. ಮತ್ತೆ ಎಲ್ಲೋ ಫಾರಿನ್ ಗೀರಿನಲ್ಲಿ ಇರ್ಬೇಕಾಗಿತ್ತು. ಅಯ್ಯೋ, ಏನ್ ಮಾಡೋದ ಆಚಾರ್? ಆ ದ್ಯಾವ್ರು ನಮ್ಮನ್ನ ಹಳ್ಳಿ ಕೊಂಪೆಲ್ ಹುಟ್ಟಿಸ್ಬಿಟ್ಟ. ನಡ್ರಿ ಸಾಹೇಬ್ರ ತಕ ಹೋಗೋಣ. ಅಡ್ಬಿದ್ದ ದೇವ್ರು. ನಮಸ್ಕಾರ. ಏನು ಟೊರರ? ನಿಮ್ ಸರ್ಕಾರಿ ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ದವ್ರು. ಹೇಳಿ ಆಚಾರ್ ಓಸಿಯಾ. ಪರಂಗಿ ಹಣ್ಣಲ್ಲಿ 20 ರೂಪಾಯಿ ಕಂತೆ. ಸೌತೆಕಾಯಿನಲ್ಲಿ 50 ರೂಪಾಯಿ.
ಕುಂಬಳಕಾಯಲ್ಲಿ 100 ರೂತಿದೆ. ದೇವ್ರು ತಾವ್ ಲಂಚಾಗಿಂಚ ಮುಟ್ಟೋರಲ್ಲ, ಪರಸೊತ್ತು ಅಂದ್ರೆ ಪಾಷಾಣ ತರ ನೋಡೋರು. ಅದಕ್ಕೋಸ್ಕರ ನಮ್ ಹೊಲದಲ್ಲಿ ಬೆಳೆದಿರೋ ತರಕಾರಿನ ತಗೊಂಡ್ ಬಂದಿದೀನಿ. ಕಾವಂದ್ರು ಸ್ವೀಕರಿಸ್ಬೇಕು. ಆಯ್ತು ತಗೊಳ್ಳೋಣ. ಈಗ ನನ್ನಿಂದ ಏನಾಗಬೇಕು? ದೇವ್ರು ನನ್ನ ಮಗನಿಗೆ ಯಾವ ಕೆಲ್ಸನಾದ್ರೂ ಕೊಡಿ, ಪರವಾಗಿಲ್ಲ. ಆದ್ರೆ ಸರ್ಕಾರಿ ಗೂಟದ ಕಾರ್ನಲ್ಲಿ ಓಡಾಡುವಂತ ಕೆಲಸ ಮಾತ್ರ ಆಗಿರ್ಬೇಕು. ಓ, ಗೂಟದ ಕಾರು. ಹಂಗಾದ್ರೆ ಇನ್ನೊಂದ್ ಮಂಕ್ರಿ ತರಕಾರಿ ತಂದು ಕೊಡ್ತೀರಾ? ದೇವ್ರು ಗೂಟದ ಕಾರ್ ಬಂದು ನನ್ನ ಮನೆ ಬಾಗ್ಲಾಗ ನಿಂತ್ಕೊಳ್ಳಿ. 1 ಮಂಕ್ರಿ ಏನು 3 ತಂದು ಕೊಡ್ತೀನಿ. ನಾನಿನ್ ಬರ್ಲಾ ದೇವ್ರು? ಆಯ್ತು, ನಡಿಲ್ಲ. ಯಾವ ಕೆಲ್ಸಕ್ಕಪ್ಪ ನಿನ್ನ ಅರ್ಜಿ? ಸಾಹೇಬ್ರ ಹತ್ರ ಮಾತಾಡಿದ್ಮೇಲೆ ನನಗೆ ತಲೆ ಮೇಲೆ ಬಾಲ ಇಳಿಸ್ದಂಗಾಯ್ತು. ಏ ರಾಮೇಗೌಡ, ಶಂಕ್ರು, ಏನೋ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಕ್ ಬಂದ್ಯಾ? ಹೌದು ಕಣ. ನೀನ್ ಹಾಕಿದಾಯ್ತಾ? ಆಯ್ತು ಕಣ. ಅಪ್ಪ, ಇವನು ರಾಮೇಗೌಡ ಅಂತ ನನ್ ಕ್ಲಾಸ್ಮೇಟ್. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡವನೆ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದ್ಯಾ? ಏನ್ ಪ್ರಯೋಜನ? ಕೈಯಲ್ಲಿ ತರಕಾರಿ ಮಂಕ್ರಿನೇ ಇಲ್ಲ. ತರಕಾರಿ ಮಂಕ್ರಿ ಅದು ನಮ್ಮ ಅಪ್ಪನ್ ಕೋಡ್ ಅಮ್ಮ. ಅದು ನಿನ್ಗೆಲ್ಲ ಅರ್ಥ ಆಗಲ್ಲ. ಹೋಗ್ಬಿಟ್ ಬಾ. ಗುಡ್ ಲಕ್ ಅಮ್ಮ. ಶ್ರೀನಿವಾಸಾಚಾರ್ಯ, ನಾನ್ ಬರ್ಲಾ? ಆಯ್ತು ಗೌಡ್ರೆ, ಹೋಗ್ಬಿಟ್ ಬನ್ನಿ. ನಡಿಲ್ಲ. ರೇ ಸ್ವಾಮಿ. ಓಹೋ, ಬಹಳ ಬುದ್ಧಿವಂತರು. ಹೋಗಿ ಹೋಗಿ. ನಮಸ್ಕಾರ ಸರ್. ನಾನ್ ಡಿಗ್ರಿ ಹೋಲ್ಡ್ರು. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಇಲ್ವಾ? ಹೋಗೋಗ್. ನಮಸ್ಕಾರ ಸರ್. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಹೋಗೋಗ್. ಆಮೇಲೆ ನಾನು ನಾಳೆ ನಿಮ್ ಕೆಲಸ ಮಾಡ್ಕೊಡ್ತೀನಿ. ನಮಸ್ಕಾರ ಸರ್. ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಆಗಲ್ಲ, ಹೋಗಯ್ಯ. ನಮಸ್ಕಾರ ಸರ್. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕ್ಬೇಕು. ಹೋಗ್ರಿ. ಸರ್ ಸರ್ ರೇ ಸ್ವಾಮಿ, ಬನ್ರಿ ಇಲ್ಲಿ. ನಾನ್ ಕರೀತಾ ಇದ್ದೀನಿ, ನೀವು ಒಳಗಡೆ ಹೋಗ್ತಾನೆ ಇದ್ದೀರಾ. ಬನ್ರಿ ಇಲ್ಲಿ ಕೂತ್ಕೊಳ್ರಿ. ಸಾಹೇಬ್ರು ಹೇಳಿದ್ದು ಏನಾದ್ರೂ ಅರ್ಥವಾಯ್ತಾ? ನಿಮಗೆಲ್ಲ ಈ ಸರ್ಕಾರಿ ಭಾಷೆ ಅರ್ಥವಾಗೋ ಆಗಿದ್ರೆ ನಾನ್ಯಾಕ್ರಿ ಈ ಟೇಬಲ್ ಅಲ್ಲಿ ಇರ್ಬೇಕಾಗಿತ್ತು? ನೋಡಯ್ಯ, ನೀನ್ 1.5 ಇಂದ 3 ಲಕ್ಷ ರೂಪಾಯಿವರೆಗೆ ಲಂಚ ಕೊಟ್ರೆ ನಿನಗೊಂದು ಒಳ್ಳೆ ಕಲ್ಪ ವೃಕ್ಷ ತರ ಹುದ್ದೆ ಸಿಗುತ್ತೆ. ಹುದ್ದೆಯಿಂದ ಏನ್ ಸಿಗುತ್ತೆ? ಬಂಗಾರದ ಮುದ್ದೆ ಸಿಗ್ತದೆ. ರಾಗಿ ಮುದ್ದೆ ಅಲ್ಲ ಕಣಯ್ಯ. ಮನೆ ಕೊಟ್ಟೋದಕ್ಕೆ ಸೈಟು, ಓಡಾಡೋದಕ್ಕೆ ಮಾರುತಿ ಕಾರು, ಇದೆಲ್ಲ ಯಾರು ಕೊಡ್ತಾರೆ ಅಂತ ಕೇಳಯ್ಯ. ಯಾರು ಕೊಡ್ತಾರೆ ಸರ್? ನಿನ್ಗೆ ಹೆಣ್ ಕೊಡೋ ಮಾವ ಕೊಡ್ತಾನೆ ಕಣಯ್ಯ. ಯಾಕೆ ಹೇಳು? ನೀನು ಕೆಲಸ ಮಾಡೋ ಹುದ್ದೆ ಅಂಥದ್ದು. ಲಕ್ಷಾಂತರ ರೂಪಾಯಿ ಲಂಚ ನಾನು ಎಲ್ಲಿಂದ ತರ್ಲಿ ಸರ್? ಹೋಗ್ಲಿ ಬಿಡು, 50,000 ರೂಪಾಯಿ ಕೊಡು. 50,000 ರೂಪಾಯಿ ಕೊಟ್ರೆ 6 ಲಕ್ಷ ರೂಪಾಯಿ ಬಸ್ಸು ನಿನ್ ಕೈನಲ್ಲಿ. ಕೆಲಸ KSRTC ಕಂಡಕ್ಟರು. ಬಸ್ ಒಳಗಡೆ ಪರ್ ಅಂತ ಟಿಕೆಟ್ ಹರ್ಕೊಡ್ತಾ ಹುಡುಗಿರ ಮೇಲೆ ಬಿದ್ದುಕೊಂಡು ಉಜ್ಕೊಂಡು ತೀಡ್ಕೊಂಡು ಡ್ಯೂಟಿ ಮಾಡ್ತಾ ಇದ್ರೆ ಆ ಮಜಾ. ಏನ್ರಿ ನೀವು ಮಾತಾಡ್ತಾ ಇರೋದು? ನಾನು ಡಿಗ್ರಿ ಹೋಲ್ಡ್ರು. ಬಸ್ ಕಂಡಕ್ಟರ್ ಕೆಲಸ ನಾನ್ ಮಾಡೋದಾ? ಅಯ್ಯ, ಡಿಗ್ರಿ ಹೋಲ್ಡರು. ನೀನ್ ಡಿಗ್ರಿ ತಗೊಂಡು ಹೋಗಿ ಹರಿದು ಒಳಗಡೆ ಹಾಕು. ಹೋಗ. ಅಯ್ಯೋ, ನೀವು ಬಾಳ ಬುದ್ಧಿವಂತರು. ನಾನ್ ಬುದ್ಧಿವಂತನ ಹೆಂಗಯ್ಯ? ಮತ್ತಿನ್ನೇನ್ ಗೌಡ್ರೆ, ನಿಮ್ ಹುಡುಗನಿಗೆ ಸರ್ಕಾರಿ ನೌಕರಿ ಸಿಗುತ್ತಲು, ಸೂಟ್ ಕೇಸ್ ತುಂಬಾ ವರದಕ್ಷಿಣೆ ತರೋ ಹುಡುಗಿ ಸಿಕ್ಬಿಟ್ಲು. ನಿನ್ ತಲೆ. ಅವನಿಗೆ ಸರ್ಕಾರಿ ಗೂಟದ ಕಾರಿನ ಕೆಲಸ ಕೊಡಿಸ್ಬೇಕಾದ್ರೆ ನಾನು ಕುಂಬಳಕಾಯಿನಲ್ಲಿ, ಸೌತೆಕಾಯಿನಲ್ಲಿ, ಪರಂಗಿ ಹಣ್ಣಲ್ಲಿ ಕಟ್ಟುಗಟ್ಲೆ ಇಟ್ಟು ಎಂಪ್ಲಾಯ್ಮೆಂಟ್ ಆಫೀಸರ್ ಕೊಟ್ಟಿದ್ದು ಗೊತ್ತಿಲ್ವೇನೋ ಎಡವಟ್ಟು?
ಅದು ಸರಿ. ಚೆನ್ನಾಗಿರವ. ನೋಡಿ ನಿಮ್ ಮಳಿ ಅಂದ್ರದ್ದು ಸರ್ಕಾರಿ ಗೂಟದ ಕಾರ್ಯದ ಕೆಲಸ, ಒಂದ್ ನಿಮಿಷನೂ ಪುರ್ಸತ್ ಸಿಕ್ಕಕ್ಕಿಲ್ಲ. ಅದಕ್ಕೆ ಅವ್ರನ್ನ ನಿಮ್ ಜೊತೆ ಕಳಿಸ್ಕೊಡ್ತಾ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದೇನ್ ನಮ್ಮ ಮಗಳ ಮೈ ಮೇಲೆ ಒಂದ್ ಗುಲ್ಗಂಜಿ ತೂಕದ ಒಡವೆನೂ ಬಿಟ್ಟಿಲ್ಲ, ಒಳ್ಳೆ ಬಿಚ್ಚೋಲೆ ಗೌರಮ್ಮನ ಕಳಿಸ್ಕೊಡ್ತಾ ಇದಾರಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಕಾಲ ಸ್ಥಿತಿ ಚೆನ್ನಾಗಿಲ್ಲ, ಯಾವ ನನ್ನ ಮಕ್ಕಳು ನಂಬಂಗೇ ಇಲ್ಲ. ಅದಕ್ಕೆ ಒಡವೆಗಳನ್ನೆಲ್ಲ ತೆಗೆದು ಕಬ್ಬಣದ ಪೆಟ್ಟಿಗೆಯಲ್ಲಿ ಭದ್ರವಾಗಿಟ್ಟು ಬೀಗ ಹಾಕ್ಬಿಟ್ಟಿದೀನಿ. ನಾವೆಷ್ಟು ಹುಷಾರಿಂದ ನಿಮ್ ಒಡವೆಗಳನ್ನ ನೋಡ್ಕೊಂತ ಇದೀವೋ ಅಷ್ಟೇ ಹುಷಾರಿಂದ ನಮ್ಮ ಮನೆ ಮಹಾಲಕ್ಷ್ಮಿನ ನಮ್ ಮನೆ ಕಳಿಸ್ಕೊಟ್ಬಿಡಿ. ದಯಮಾಡ್ಸಿ. ಅಯ್ಯಯ್ಯೋ ಹೋಗ್ಬಿಟ್ಲಲ್ಲಪ್ಪ, ನನ್ ಸೊಸೆ ಹೋಗ್ಬಿಟ್ಲಲ್ಲಪ್ಪ, ನನ್ ಮನೆ ಮಹಾಲಕ್ಷ್ಮಿ ಹೋಗ್ಬಿಟ್ಲಲ್ಲಪ್ಪ. ಅಯ್ಯೋ ಕಣ್ಣಿಲ್ಲ ದೇವ್ರೆ, ಈ ಮಗ ತಗೊಳೋದ್ರ ಬದಲು ನನ್ನಾದ್ರೂ ತಗೋಬಾರ್ದಾಗಿತ್ತ. ಹೇಳಿ ಸಮಾಧಾನ ಮಾಡ್ಕೊಳ್ಳಿ. ಹುಟ್ಟು ಸಾವು ನಮ್ ಕೈಲಿಲ್ಲ, ಮೇಲಿದಾನಲ್ಲ ಅವನ ಆಡಿಸಿದಾಗ ಆಡ್ಬೇಕು ನಾವು. ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಮುಂದಿನ ಕಾರ್ಯ ನೋಡೋಣ. ಲೇ ಪಾಚಾರೆ, ಸದ್ಯಕ್ಕೆ ಅವಳು ತವ್ರ ಮನೇಲಿ ನೆಗದ್ ಬಿದ್ದೋದ್ಲು, ನಾವು ಬಚಾವಾದ್ವಿ. ಅವಳೇನಾರ ಇಲ್ಲಿ ಸತ್ಕಿ ತೋಬಿಟ್ಟಿದ್ದಿದ್ರೆ ಈ ಊರ್ ಅಲ್ಕ ನನ್ನ ಮಕ್ಳೆಲ್ಲ ಇದು ವರದಕ್ಷಿಣೆ ಸಾವು, ಇದು ವರದಕ್ಷಿಣೆ ಸಾವು, ಈ ನನ್ನ ಮಕ್ಳೇ ಆ ಹುಡುಗಿನ ಸಾಯ್ಗೊಂದ್ರು ಅಂತೇಳಿ ನಮ್ ತಲೆ ಮೇಲೆ ಕಕ್ಕಸಿನ ಕುಕ್ಕೆ ಇಟ್ಬಿಡ್ತಿದ್ರು. ಸತ್ಯ, ಆ ದೇವ್ರ ದೊಡ್ಡವನು, ನಿಜವಾಗ್ಲೂ ದೊಡ್ಡನಪ್ಪ ಆ ನನ್ನಪ್ಪ ಪರಮಾತ್ಮ. ನಮಸ್ಕಾರ 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 ಸರ್. ನನ್ ಕೆಲ್ಸ ಅಲ್ಲಯ್ಯ, ಸರ್ಕಾರಿ ಕೆಲಸ ಅಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಬಿಟ್ಯಾ? ನೋಡೋಣ, ಆಫೀಸ್ ಬಂದು ನೋಡು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾನ್ ಬುದ್ಧಿ ಕೆಟ್ಟು ನಿಂಗ್ ಮಾತು ಕೊಟ್ಬಿಟ್ನಪ್ಪ. ಒಳ್ಳೆ ಜಿಗಣೆ ಕೆಲ್ಸ ಸಿಕ್ಕಾಕೊಂಡೆ. ಅಯ್ಯೋ ಮರಿಯಪ್ಪ. ನಮಸ್ಕಾರ ಸರ್. ಅಯ್ಯೋ ನಮಸ್ಕಾರನಯ್ಯ ಮರಿಯಪ್ಪ. ಅವ್ನ್ಗೆ ಏನಾದ್ರು ಒಂದ್ ಕೆಲಸ ಇದ್ರೆ ಕೊಡಯ್ಯ, ನನ್ನ ನೆಮ್ಮದಿಯಾಗಿ ಓಡಾಡಕ್ ಬಿಡ್ತಾ ಇಲ್ಲಯ್ಯ. ಎಲ್ಲಿದೆ ಸರ್? ಪೆಂಡಿಂಗ್ ಇರೋ ಕ್ಯಾಂಡಿಡೇಟ್ಸ್ಗೆ ಕೆಲಸ ಕೊಡಕ್ ಆಗ್ತಿಲ್ಲ, ಇವನ್ಗೆಲ್ಲ ಸರ್ ಕೊಡ್ಲಿ? ಯಾವ್ದಾದ್ರು ಒಂದ್ ಕೊಡಯ್ಯ, ನನ್ನ ಅವನಿಂದ ಪಾರ್ ಮಾಡಯ್ಯ. ಸರಿ ಸರ್. ನೋಡು ರಾಮೇಗೌಡನು ಸೋಮೇಗೌಡನು ನಾಳೆಯಿಂದ ಬಂದು ಕೆಲ್ಸಕ್ಕೆ ಸೇರ್ಕೋ. ಡಿಗ್ರಿ ಸರ್ಟಿಫಿಕೇಟ್ ಅದೆಲ್ಲ ನೀನ್ ಇಟ್ಕೊಳ್ಳಯ್ಯ. ಸರ್ ಕೆಲ್ಸ ಏನು ಅಂತ? ಕೆಲ್ಸ ಸರ್ಕಾರಿ ಕೆಲ್ಸ. ಅತ್ತೆ, ಓ ಮಾವ ಇಲ್ಲಿದ್ಯಾ? ಮಾವ ಯಾಕೆ ಕಾಲ್ ಎಳಿ? ಸರ್ಕಾರಿ ಕೆಲಸ ಸಿಕ್ತು ನೋಡ್ದ ಮಾವ, ಕೊನೆಗೂ ಸಾಧಿಸ್ಬಿಟ್ಟೆ. ಬಲೆ ಹೇಳಿ ಅನ್ನೋ ನೀನು. ಎಂತ ಸಿಹಿ ಸುದ್ದಿ ಹೇಳಿದ್ರಮ್ಮ. ಎಲ್ಲಿ ಕುಂತ್ಕೋ, ಬಾಯ್ ತೆಗಿ. ಸಕ್ಕರೆ ಬುಕ್ಕಿದ್ದಿರ್ಲಿ, ಅದೇನ್ ಕೆಲ್ಸ ಅಂತ ಹೇಳು. ಇನ್ಯಾವ ಕೆಲ್ಸ? ಸರ್ಕಾರಿ ಕೆಲ್ಸ. ಅದ್ ನನ್ಗೂ ಗೊತ್ತು ಕಣೆ, ಅದ್ರಾಗೆ ಯಾವ ಆಫೀಸಿನ ಕೆಲ್ಸ ಅಂತ. ಯಾವ ಆಫೀಸ್ ಆದ್ರೆ ನಿಮಗೇನಂತೆ? ನಿಮಗ್ ಬೇಕಾಗಿರೋದು ಸರ್ಕಾರಿ ಕೆಲ್ಸ. ನಿನ್ನೆ ಏನಂದ್ರಿ? ಅವನಿಗೆ ಸರ್ಕಾರಿ ಕೆಲ್ಸ ಸಿಗೋದ್ ಯಾವಾಗ, ನನ್ ಮಗಳಗ್ ತಾಳಿ ಕಟ್ಟೋದ್ ಯಾವಾಗ ಅಂದ್ರಿ. ಈಗೇನಂತೀರಿ? ನನ್ನ ಅಳಿಯ ಚಿನ್ನ ಅಂತೀನಿ. ಆಹಾ, ಇವಾಗ ಮೊದ್ಲು ಮೂರ್ತ ಇಡೋ ಕೆಲ್ಸ ನೋಡಿ. ಯಾವ್ದಕ್ ಮುಹೂರ್ತ? ಮದ್ವೆಗೆ. ಯಾರ್ ಮದ್ವೆಗೆ? ಇನ್ಯಾರ್ದು? ನಿಂದು ಗೌರಂದು? ನನಗೂ ಗೌರನ್ಗ. ಐ ಆಮ್ ಸಾರಿ ಮಾವಯ್ಯ. ಸಾರಿ? ಸಾರಿ ಯಾಕಯ್ಯ? ಯಾಕಯ್ಯ ಅಂದ್ರೆ ನಾನ್ ಮದ್ವೆ ಆಗಲ್ಲ ಕಣಯ್ಯ. ಇದೇನಳಿಮಯ್ಯ, ಇದ್ದಕ್ಕಿದ್ದಂಗೆ ಪ್ಲೇಟ್ ತಿರುಗಿಸ್ತಾ ಇದೀಯಾ? ಏನ್ ಮಾಡದ್ ಮಾವ, ನನ್ ಸರ್ಕಾರಿ ಕೆಲ್ಸ ಸಿಕ್ಕೈತೆ. ನನ್ಗೆ ಹೆಣ್ ಕೊಡೋದಿಕ್ಕೆ ಸುತ್ತಮುತ್ತ 15 ಹಳ್ಳಿಯವರು ಕ್ಯೂನಲ್ಲಿ ನಿಂತವ್ರೆ. ಯಾರ್ ನಾರಿಸ್ಕೊಳ್ಳೋದು ಅರ್ಥನೇ ಆಗ್ತಾ ಇಲ್ಲ. ಅದಕ್ಕೆ ಯಾರ್ ಜಾಸ್ತಿ ವರದಕ್ಷಿಣೆ ಕೊಡ್ತಾರೋ ಅವ್ರ ತಾಳಿ ಕಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅಯ್ಯೋ ಮಾವ, ಟೆನ್ಷನ್ ತಗೋಬೇಡ, ಗೌರನ್ ರೇಕ್ಸೋಣ ಅಂತ ಆಗಂದೆ. ಏಯ್ ಗೌರ! ಅಯ್ಯೋ ಪಾಪಿ, ಸ್ವಲ್ಪ ಹೊತ್ತಿಗೆಲ್ಲ 440 ವಾಟ್ಸ್ ಕರೆಂಟ್ ಹೊಡೆದಂಗ್ ಮಾಡ್ಬಿಟ್ಟಿಯಲ್ಲೋ. ಸರಿಯಾಗಿದ್ದೀಯ ಅಳಿಮಯ್ಯ. ಏಯ್ ಗೌರ, ಹೋಗು, ನನ್ನ ಹತ್ರ ಮಾತಾಡ್ಬೇಡ. ನಿನಗೆ ಯಾರು ಜಾಸ್ತಿ ವರದಕ್ಷಿಣೆ ಕೊಡ್ತಾರೋ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟು. ಯಜಮಾನ
ಯಜಮಾನ್ರು ಕೋಪ ಬಂತ ನಿನಗೆ ರೇಗ್ಸೋಣ ಅಂತ ಹೇಳ್ದೆ ಕಣೆ. ನಿಜವಾಗ್ಲೂ ಹುಚ್ಚಿ, ನೀನ್ ಹುಟ್ಟಿರೋದು ನನಗಾಗಿ, ನಾನು ಹುಟ್ಟಿರೋದು ಈ ನನ್ನ ಗೌರನ್ಗಾಗಿ. ಈ ಮಲ್ಗೆ ಹೂನ ಬಿಟ್ಟು ಬೇರೆ ಯಾರಾದ್ರೂ ಮದ್ವೆ ಆಗ್ತೀನಾ? ಅತ್ತೆ ಇದಕ್ಕೇನ್ ಕಮ್ಮಿ ಇಲ್ಲ. ಅತ್ತೆ ಅತ್ತೆ ತಗೊಳ್ಳಿ ಮೀನ್ ಸಾರು, ನಾನೇ ನನ್ ಕೈಯಾರೆ ಮಾಡಿದ್ದು. ಯಾರಿಗೆ ಇದು? ಬಿಡ್ಸ್ ಹೇಳ್ಬೇಕಾ? ಏನೇ ಹಂಗ್ ನೋಡ್ತಾ ಇದೀಯಾ? ದೊಡ್ಡ ಸರ್ಕಾರಿ ಕೆಲ್ಸ ಸಿಕ್ತು ಅಂತ ಇವಳನ್ನ ಯಾರು ಮದುವೆ ಮಾಡ್ಕೋತಾರೆ ಅಂತ ನನ್ನೇ ಅಂಗಿಸ್ತೀಯಾ? ನಿನ್ನ ಕೈಯಿಂದ ನನ್ ಕುತ್ತಿಗೆಗೆ 3 ಗಂಟೆ ಬೀಳ್ಲಿ, ಆಮೇಲೆ ತೋರಿಸ್ತೀನಿ ಈ ಗೌರ ಏನಂತ. ನಿನ್ ಹೆಸರು ರಾಮೇಗೌಡನಾ? ಶಿವಪುರನಾ? ಓ, ಕೌನ್ಸಿಲರ್ ರೆಕಮೆಂಡೇಶನ್. ಹೌದು. ಮತ್ತಿನೇನು ನಿನಗೆ ಕೊಟ್ಟಿರೋ ಕೆಲಸ ಇದೆ ಹೇಳಿ. ನಾನ್ ಡಿಗ್ರಿ ಮಾಡಿದ್ದು ಈ ಕೆಲ್ಸಕ್ಕಲ್ಲ. ನೀನ್ ಯಾವ ಕೆಲ್ಸಕ್ಕೆ ಡಿಗ್ರಿ ಮಾಡಿದೆ ನನ್ಗೆ ಗೊತ್ತಿಲ್ಲ. ಸುಮ್ನೆ ತಲೆ ತಿನ್ಬೇಡ, ಇಳಿ ಕೆಳಗೆ. ಏ ಲಕ್ಷ್ಮ, ಇವನ್ ಕೆಲ್ಸಕ್ಕೆ ಹೊಸಬಾ ಕಣ, ಸ್ವಲ್ಪ ನೋಡಿ ಕೆಲಸ ತಗೊಳಪ್ಪ. ನಾನ್ ಪಾಂಡುಪುರಕ್ಕೆ ಹೋಗಿ ಬರ್ತೀನಿ. ಸರಿ ಅಣ್ಣ. ಇಳಿ ಇಳಿ ಇಳಿಯಯ್ಯ. ಏನ್ ಸಿದ್ದಪ್ಪಣ್ಣು, ಇವತ್ತು ವತಾರೆಯಿಂದ ಹೋಗ್ ಬರೋ ಗೂಟದ ಕಾರ್ನೇ ನೋಡ್ತಾ ಇದೆಯಲ್ಲ? ಇವತ್ತು ನಮ್ಮ ಅಳಿಯ ಸರ್ಕಾರಿ ಕೆಲ್ಸಕ್ಕೆ ಸೇರೋನಲ್ಲ, ಯಾವ ಕಾರಣ ಆಗೋಯ್ತಾನು ಅಂತ ಹುಡುಕ್ತಾ ಇವ್ನಿ. ಹೌದಲ್ವಾ? ನಮ್ಮ ಅಳಿಯಂದ್ರು, ನಿಮ್ಮ ಅಳಿಯಂದ್ರು ಕೈ ಕಟ್ಕೊಂಡು ಕಪ್ ಕನ್ನಡಕ ಹಾಕೊಂಡು ಗೂಟದ ಕಾರಲ್ಲಿ ಹೋಗ್ತಾ ಇದ್ರೆ ಓಹೋ, ನಿಜವಾಗ್ಲು ನಮ್ ಗೌರ ಬಹಳ ಅದೃಷ್ಟವಂತೆ ಅಲ್ವಾ? ಮತ್ತೆ ಏ ಓಸಿ ಹಿಡ್ಕಳ. ಯಾಕಣ್ಣ? ರಾಮ, ಸರ್ಕಾರಿ ಕೆಲಸ ನೋಡಿದ್ದೆಲ್ಲ ಆಯ್ತಾ ಮಗ? ಇನ್ನೇನಾರ ಉಳ್ದೋಯ್ತಾ? ಈ ಹೊಲಸು ಸಮಾಜದಲ್ಲಿ ಮಾತಿಗೆ ಲಂಚ ಲಂಚ ಅಂತ ಬಾಯ್ ಬಿಡೋ ನಾಯಿಗಳ ಹತ್ರ ಕೈಯಲ್ಲಿ 4 ಕಾಸು ಇಲ್ಲದೆ ಇರುವ ನಿನ್ನಂತವನಿಗೆ ಯಾರ್ ತಾನೇ ಕೆಲಸ ಕೊಡ್ತಾರ ಮಗ? ಓದಿ ಬುದ್ಧಿಶಕ್ತಿ ಇರೋ ನಿನ್ನಂತ ಹುಡುಗರೆಲ್ಲ ಸರ್ಕಾರಿ ಗುಲಾಮರಾಗೋದಕ್ಕೆ ಓಡಾಡೋದ್ರಿಂದಲೇ ನಮ್ಮ ದೇಶದಲ್ಲಿ ಕೆಲಸ ಇಲ್ದಿರೋ ಸಂಖ್ಯೆ ಜಾಸ್ತಿ ಆಗದೆ. ಅಲ್ಲ ಮಗ, ಹುಟ್ಟಿದ ಎಲ್ಲಾ ಮಕ್ಕಳಿಗೆ ಸರ್ಕಾರನೇ ಕೆಲಸ ಕೊಡ್ಬೇಕು, ಸರ್ಕಾರನೇ ಸಾಕ್ಬೇಕು ಅಂದ್ರೆ ಅದು ಹೆಂಗೋ ಸಾಧ್ಯ? ನೋಡು ಮಗ, ನಿನ್ನಂತ ಹುಡುಗರು ಮುಂದೆ ಬರ್ಬೇಕಾದ್ರೆ ನಿಮ್ಮಲ್ಲೇ ಸ್ವಾವಲಂಬನೆ ಮೂಡ್ ಬರ್ಬೇಕು ರಾಮ. ನಿನ್ ಡಿಗ್ರಿ ಮೇಲೆ ವಿಶ್ವಾಸ ಇಟ್ಕೊಳ್ಳೋ ಬದಲು ನಿನ್ನಲ್ಲೇ ಆತ್ಮವಿಶ್ವಾಸ ಬೆಳೆಸ್ಕೋ ರಾಮ. ಏ ರಾಮೇಗೌಡ, ಕಂಗ್ರ್ಯಾಚುಲೇಷನ್ಸ್. ನೋಡು ರಾಮೇಗೌಡ,
ನಿನ್ನ ಜೀವನದ ಪರೀಕ್ಷೆ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡ. ನಿಮ್ಮಂಥ ಯುವಕರು ಸರ್ಕಾರಿ ನೌಕರಿ ಅದು ಇದು ಅಂತ ಅಪೇಕ್ಷೆ ಪಡದೆ ಪ್ರತಿ ಹಳ್ಳಿಗೂ ಹೋಗಿ ರೈತಾಪಿ ಜನರ ಕಷ್ಟ ಸುಖ ಏನು ಅಂತ ಅರ್ಥ ಮಾಡ್ಕೋಬೇಕು. ನೋಡು, ನಮ್ಮ ರೈತ ಬಂಧು ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸನ್ನ ನನಸು ಮಾಡಿ ನಮ್ಮ ರೈತ ಬಂಧುಗಳ ಬದುಕನ್ನ ಉದ್ಧಾರ ಮಾಡೋ ಬಂಗಾರದ ಮನುಷ್ಯ ನೀನಾಗಬೇಕು. ಅದೇ ನನ್ನ ಆಸೆ. ಥ್ಯಾಂಕ್ ಯು ಸರ್. ವಿಶ್ವೇಶ್ವರಯ್ಯ ಕಂಡ ಕನಸುಗಳನ್ನ ನನಸು ಮಾಡೋದೇ ನನ್ನ ಜೀವನದ ಗುರಿ. ನಾನು ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀನಿ. ತಗೋ ರಾಮ, ಈ ಒಡವೆಗಳನ್ನ. ಇಷ್ಟು ದಿನ ಇದು ಯಾವ ಕೆಲಸಕ್ಕೂ ಬರ್ಲಿಲ್ಲ. ಇವನ್ನೆಲ್ಲ ಬ್ಯಾಂಕ್ನಲ್ಲಿಟ್ಟು ಸಾಲ ತಗೊಂಡು ಬಂಜರು ಬಿದ್ದಿರುವ ಭೂಮಿನ ವ್ಯವಸಾಯ ಮಾಡು. ನೀನ್ ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಈ ಊರಿನ ಹುಡುಗರಿಗೆಲ್ಲ ಒಬ್ಬ ಮಾಧುರಿ ಮನುಷ್ಯನಾಗು. ತಗೊಳ್ಳೋ ರಾಮ. ರಾಮೇಗೌಡ, ನಮ್ಮನ್ ಕ್ಷಮಿಸ್ಬಿಡಪ್ಪ. ಇಷ್ಟು ದಿವಸ ನಾವೆಲ್ಲ ಸೇರಿ ನಿನ್ ಕೀಟ್ಲೆ ಮಾಡ್ತಾ ಇದ್ವಿ. ಆದ್ರೆ ನೀನ್ ತುಂಬಾ ಬುದ್ಧಿವಂತ. ಇವತ್ತಿನಿಂದ ನಿನಗ್ ನೀನೇ ಯಜಮಾನ ಆಗ್ಬಿಟ್ಟಿದ್ಯಾ. ಇಲ್ಲಿ ಯಜಮಾನ ಕೆಲಸನ ಅನ್ನೋ ಭೇದ ಭಾವನೆ ಇಲ್ಲ. ನಿಮ್ಗಿಷ್ಟ ಆದ್ರೆ ನನ್ನ ಹತ್ರ ಸೇರ್ಕೊಳ್ಳಿ. ಎಲ್ರು ಒಟ್ಟಿಗೆ ಕೆಲಸ ಮಾಡೋಣ. ಬರೋ ಲಾಭದಲ್ಲಿ ಎಲ್ರು ಸಮಪಾಲ ಹಂಚ್ಕೊಳ್ಳೋಣ. ಮಾವಾ ಮಾವಾ ಮಾವಾ, ನಿನ್ಗೋಸ್ಕರ ಏನ್ ತಂದಿದೆ ಹೇಳ್ ನೋಡೋಣ. ಏನು ಚಪ್ಲಿನಾ? ಅಲ್ಲ, ಕರ್ಜಿಕಾಯಿ. ಇಲ್ಲೇರು, ಬರ್ತೀನಿ. ನಿನ್ಗೋಸ್ಕರ ಸಿಟಿಯಿಂದ ತಂದಿದ್ದೀನಿ. ಇಲ್ಲಿ ನೋಡ್ಬೇಡ, ಮನೆಗೋಗಿ ನೋಡು. ಬಂದ್ರಿ ತಿರುಬೋಕಿ ನನ್ನ ಮಕ್ಕಳ. ಯಾಕ ನಿನ್ ಗ್ರಾಚಾರ ಬಿಡ್ಸಕ್ಕೆ? ಗ್ರಾಚಾರ? ಈ ಊರ್ ಜನರ ಮುಂದೆ ನಿಜ ಬಗಳು. ಪಾಪೇಗೌಡನ್ ಸೊಸೆರು ಹೆಂಗ್ ಸತ್ರು ಅಂತ. ಅವತ್ತು ಎರಡನೇ ಸೊಸೆನ ಹೆಂಗ್ ಕೊಂದ್ರಿ ಅಂತ ಹೇಳ ಮಗನೇ. ಹೇಳ್ತೀನಿ ನಾನು ಗೌಡ್ರು ಸೇರಿ
ಹಣ ಬಂಗಾರಕ್ಕೋಸ್ಕರ ಸ್ವಂತ ಸೊಸೆದಿಯರನ್ನೇ ಕೊಲೆ ಮಾಡಿರೋ ಈ ಪಾಪಿಗಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ನೀವೇ ಹೇಳಿ. ಪ್ರೀತಿಸಿದ್ದು ಚಂದ್ರಿನ. ನಮ್ಮಪ್ಪನ ದುರಾಸೆಯಿಂದ ನಾನು ಯಾರ್ಯಾರಿಗೋ ತಾಳಿ ಕಟ್ಟಂಗಾಯ್ತು. ಅದು ನಮ್ಗೆ ಗೊತ್ತಿತ್ತು, ಅದಕ್ಕೆ ಚಂದ್ರಿನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಈಗ ನಿನ್ ಮದುವೆ ಚಂದ್ರಿ ಜೊತೆ. ಬಾಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಂ ಶತಂ. ನಿನ್ನ ಏಣಿ ಹಾಕಿ ಮೇಲೆ ಕತ್ತಿಸ್ತಾನೇ ಇದ್ದೆ, ಆದ್ರೆ ನಾನು ಗಟಾರಕ್ಕೆ ಇಳಿತಾ ಇದ್ದೆ. ನೀನಿಲ್ದೆ ಹೋಗಿದ್ದಿದ್ರೆ ನನ್ನ ಮಗಳ ಜೀವನನೇ ಹಾಳಾಗೋಗ್ತಿತ್ತು ಕಡು. ಸಿದ್ದಪ್ಪ 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 ಗೌರಿ ಕಾಲ್ಬೇಕು ಹಾಡಲು ರಾಮ ಕೂಡ ಉಳ್ಸಕ್ ಹಾರ್ದ, ಇಬ್ರು ಕೊಚ್ಕೊಂಡು ಹೋದ್ರು. ಹಂಗಾರೆ ಬೆಡ್ದಳ್ಳಿ ನಾಳೆ ಹುಡುಕಿ, ಬೇಗ ಹೋಗಿ. ಹೇಳು, ಎಲೆಕೆರೆ ನಾಳೆ ಎಲ್ಲ ಹುಡುಕಿದ್ವಿ, ಅಲ್ಲೂ ಸಿಗ್ಲಿಲ್ಲ. ಪಕ್ಕದಲ್ಲಿ ಕಟ್ಟೆರೆ ನಾಳೆ ಹುಡುಕ್ರಿ, ಬಿರ್ರಿ ಹೋಗ್ರಲ್ಲ. ಆಯ್ತಣ್ಣ. ಅಣ್ಣ ಅಣ್ಣ, ಚಿಕ್ಕಡೆ ನಾಳೆ ಎಲ್ಲ ಹುಡುಕು, ಅಲ್ಲಿ ಸಿಗ್ಲಿಲ್ಲ ಅಣ್ಣ. ಹಂಗಂದ್ರೆ ಅರುಳ್ಕುಪ್ಪೆ ನಾಳೆ ಹುಡುಕಿ ಎಲ್ಲಿ ಸಿಗ್ಬೋದು. ಆಯ್ತು ಕಣಣ್ಣ. ಸಿದ್ದಪ್ಪಣ ಸಿದ್ದಪ್ಪಣ, ಇದು ಕಟ್ಟೇರಿ ನಾಳೆಲ್ಲಿ ಸಿಕ್ತು, ಬಸಿ ನೋಡು.
ಏನಂದೆ? ಅಮ್ಮ ಅಮ್ಮ ಗೌರಿ ಕಾಲ್ವೆಗೆ ಹರಿದ್ಲು. ಅವಳು ಉಳ್ಸೋದಕ್ಕಂತ ರಾಮೇಗೌಡನ ಕಾಲ್ವೆಗೆ ಹರ ಇಬ್ರು ಕೊಚ್ಕೊಂಡು ಹೋದ್ರು. ಅಯ್ಯೋ ಶಿವನೇ, ನಿಮ್ಮ ಆಟದಿಂದ ನಾನು ನನ್ನ ಮಗಳನ್ನ ಕಳ್ಕೊಂಡೆ. ನನ್ ಮಗ ಸೊಸೈನ ಸಾಯಿಸ್ಬಿಟ್ಟೆಲ್ಲೋ. ಈಗ್ಲಾದ್ರೂ ನಿನ್ ಮನಸ್ಸಿಗೆ ಶಾಂತಿ ಸಿಗ್ತೇನೋ ಹೇಳೋ ಪಾಪಿ, ಶಾಂತಿ ಸಿಗ್ತೇನೋ? ರಾಮೇಗೌಡನ ಜೊತೆ ಮದುವೆಗೆ ಒಪ್ಕೊಂಡಿದ್ರೆ ಹಿಂಗೆಲ್ಲ ಆಗ್ತಾ ಇರ್ಲಿಲ್ಲ. ಸಾಯೋದಕ್ಕೆ ಇವನೇ ಕಾರಣ. ಹೌದು ಹೌದು, ಇದಕ್ಕೆಲ್ಲ ಸಿದ್ದಪ್ಪನೇ ಕಾರಣ. ಸಿದ್ದಪ್ಪನೇ ಕಾರಣ. ಸಿದ್ದಪ್ಪನೇ ಕಾರಣ. ಹೌದು. ಅಳಿಮಯ್ಯ, na na